ಧರ್ಮಸ್ಥಳದ ಅಮೃತ ವರ್ಷಿಣಿ ಸಭಾಭವನದಲ್ಲಿ ವ್ಯಸನ ಮುಕ್ತರ ಸಮ್ಮೇಳನ ಮತ್ತು ಶತದಿನೋತ್ಸವ ಸಮಾರಂಭದ ಕಾರ್ಯಕ್ರಮ ಜರುಗಿತು. ಜನಜಾಗೃತಿ ವೇದಿಕೆಯ ಪ್ರಾದೇಶಿಕ ನಿರ್ದೇಶಕ ವಿವೇಕ್ ಪಾಯಸ್ ಅವರು ಪ್ರಾಸ್ತಾವಿಕ ಮಾತುಗಳೊಂದಿಗೆ ಬಂದಂತ ಅತಿಥಿಗಳನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದರು. ಶಿಬಿರಗಳ ಸಾರ್ಥಕತೆ ವೈಭವವನ್ನು ಸ್ವಾಮಿಯ ಸನ್ನಿಧಿಯಲ್ಲಿ ಪೂಜ್ಯರ ಅಮ್ಮನವರ ಸಮ್ಮುಖದಲ್ಲಿ ಕೃತಜ್ಞತೆಯಿಂದ ಸ್ಮರಿಸುವ ದಿನ. ವರ್ಷದಲ್ಲಿ 2 ಬಾರಿ ನಡೆಸುವ ಈ ಕಾರ್ಯಕ್ರಮ ನವಜೀವನ ಸದಸ್ಯರಿಗೆ ದೃಢ ಸಂಕಲ್ಪವನ್ನು ಪ್ರೇರಣೆಯನ್ನು ತುಂಬುವಂತಹ ದಿನ. ಇಂದು ಸುಮಾರು 42 ಶಿಬಿರಗಳ 2400 ಮಂದಿ ನವಜೀವನ ಸದಸ್ಯರು ಮತ್ತು ಕುಟುಂಬಸ್ಥರು ಬಹಳ ಉತ್ಸಾಹದಿಂದ ಶಿಬಿರದ ನಂತರದ 100 ದಿನಗಳನ್ನು ಸ್ವಾಮಿಗೆ ಸಮರ್ಪಿಸಿ ಪ್ರಾರ್ಥಿಸಲು ಹುಮ್ಮನಸ್ಸಿನಿಂದ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಬಂದಿರುತ್ತಾರೆ. ಪೂಜ್ಯರು ಹುಟ್ಟುಹಾಕಿದ ಮಧ್ಯವರ್ಜನ ಶಿಬಿರ ಎಂಬ ಸಮುದಾಯದ ಈ ಮಹಾಯಜ್ಞವನ್ನು ಬಹಳ ಶ್ರದ್ಧೆಯಿಂದ ನಡೆಸುತ್ತಿರುವ ವ್ಯವಸ್ಥಾಪನಾ ಸಮಿತಿಯವರು, ವೇದಿಕೆಯವರು, ನವಜೀವನ ಸಾಧಕರು ಕೂಡ ಆಗಮಿಸಿ ಇಂದು ಸಂಭ್ರಮಿಸುತ್ತಿದ್ದಾರೆ. ಕಳೆದ 34 ವರ್ಷಗಳ ಹಿಂದೆ 1992ರಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಪೂಜ್ಯರು ವ್ಯಸನ ಬಾಧಿತ ಕುಟುಂಬಗಳಿಗೆ ಪರಿವರ್ತನೆ ಎಂಬ ಪ್ರಸಾದವನ್ನು ಮದ್ಯಪಾನಾದಿ ದುಶ್ಚಟಗಳ ನಿವಾರಿಸಲು ಪ್ರಾರಂಭಿಸಿದ ಈ ಸೇವಾ ಕೈಂಕರ್ಯವನ್ನು ಇಂದು ಕರ್ನಾಟಕ ರಾಜ್ಯದಲ್ಲಿ, ಕೇರಳದಲ್ಲಿಯೂ ಕೂಡ ವಿಸ್ತರಿಸಿ ಸುಮಾರು 38 ಜಿಲ್ಲಾ ವೇದಿಕೆ, 16 ತಾಲೂಕು ವೇದಿಕೆ, 112 ವಲಯ ವೇದಿಕೆ, 79 ಗ್ರಾಮ ಸಮಿತಿ, 3100 ನವಜೀವನ ಸಮಿತಿ, 850 ಪದಾಧಿಕಾರಿಗಳು, 10,000ಕ್ಕೂ ಮಿಕ್ಕಿದ ಸಕ್ರಿಯ ಸ್ವಯಂ ಸೇವಕರು, ಯೋಜನೆಯವರು ಈ ಆಂದೋಲನದಲ್ಲಿ ಅವಿರತವಾಗಿ ನಿಸ್ವಾರ್ಥವಾಗಿ ತಾನು ಮನಧನದಿಂದ ಶ್ರಮಿಸಿ ತಮ್ಮ ಸೇವಾ ಧರ್ಮವನ್ನ ಕ್ಷೇತ್ರಕ್ಕೆ ಸಮರ್ಪಿಸುತ್ತಿದ್ದಾರೆ. ಇನ್ನು ಕಾರ್ಯಕ್ರಮವನ್ನ ದೀಪ ಬೆಳಗಿಸಿ ಶ್ರೀ ಅರಮೇರಿ ಕಳಂಚೇರಿ ಮಠದ ಶ್ರೀ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿಯವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಆಕರ್ಷಣೆ ಎಂಬ ಅಜ್ಞಾನದ ಮೂಲಕ ನಾನಾ ವ್ಯಸನಗಳಿಗೆ ತುತ್ತಾಗುವ ಜನರ ಅಜ್ಞಾನದ ಬೀಗ ಕಳಚಿದಾಗ ಮಾತ್ರ ಬದುಕು ಸಾರ್ಥಕವಾಗುತ್ತದೆ ಎಂದು ತಿಳಿಸಿದರು. ಹಾಗಾಗಿ ಆ ರೀತಿಯಾಗಿರ್ತಕ್ಕಂತಹ ದೌರ್ಬಲ್ಯಗಳನ್ನು, ಆ ರೀತಿಯಾಗಿರ್ತಕ್ಕಂತಹ ದುಶ್ಚಟಗಳನ್ನು ದೂರ ಮಾಡಲಿಕ್ಕೋಸ್ಕರ ಈ ಜನಜಾಗೃತಿ ವೇದಿಕೆ ಏನಿದೆ, ಕಳೆದ ದಶಕಗಳಿಂದಲೂ ಸಹ ಗ್ರಾಮೀಣ ಪ್ರದೇಶ, ಅದರಿಂದ ಪಾಯಸರವರು ಹೇಳ್ತಾ ಇದ್ರು ಬೆಳಗ್ಗೆ ಸರ್ಕಾರಿ ವಲಯದಲ್ಲಿ ಯಾವ್ಯಾವ ಹಂತದಲ್ಲಿ ಪ್ರಯತ್ನ ಪಟ್ಟು ಇಲ್ಲ ಇವೆಲ್ಲದಕ್ಕೂ ಮಿಗಿಲಾಗಿ ಮನುಷ್ಯನಿಗೆ ಬೇಕಾಗಿರತಕ್ಕಂಥ ಆತನ ಮನಸ್ಸು ದೃಢ ಸಂಕಲ್ಪ ಮಾಡಿದ್ರೆ, ಕುಡಿಬಾರದು ಅನ್ನುವಂಥದ್ದನ್ನು ಆತ ನಿಶ್ಚಯ ಮಾಡಿದ್ರೆ ಬಹುಶಃ ಈ ಎಲ್ಲ ವ್ಯಸನಗಳಿಂದ ಆತನಿಗೆ ಹೊರಗಡೆ ಬರಲಿಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಏನು ಮಾಡಿದ್ವಿ, ಈ ಜನಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವಿ. ಇಲ್ಲಿಯವರೆಗೆ 1,30,000ಕ್ಕೂ ಅಧಿಕ ಜನಗಳನ್ನು ಈ ಒಂದು ಜನಜಾಗೃತಿ ಇದರ ಮೂಲಕ ಅವ್ರನ್ನ ಜಾಗೃತಗೊಳಿಸಿ ಒಂದು ಸಂತೃಪ್ತವಾಗಿರತಕ್ಕಂತಹ ಸಾಮಾಜಿಕ ವ್ಯವಸ್ಥೆಯನ್ನು ಅವರಿಗೆ ರೂಢಿಸಿಕೊಟ್ಟಂತಹ ವ್ಯವಸ್ಥೆ ಇದೆಯಲ್ಲ, ಬಹುಶಃ ಇದು ಯಾರೂ ಸಹ ಕಂಡು ಕೇಳಿರಲಿಕ್ಕೆ ಸಾಧ್ಯ ಇದೆ ಇರತಕ್ಕಂಥ ಸಂಗತಿ. ನಾವೆಲ್ಲರೂ ಸಹ ಹೆಮ್ಮೆ ಪಡಬೇಕಾಗಿರ್ತಕ್ಕಂಥ ಸಂಗತಿ. ನನಗೆ ಸದಾಕಾಲವೂ ಸಹ ಪೂಜ್ಯರನ್ನ ನೆನಪಿಸಿಕೊಳ್ಬೇಕಾದ್ರೆ 12ನೇ ಶತಮಾನದ ಬಸವಾದಿ ಶರಣರು ಸದಾಕಾಲವೂ ನನಗೆ ನೆನಪಿಗೆ ಬರ್ತಾನೆ ಇರ್ತಾರೆ. ಇವ್ರು ಮಾಡಿರ್ತಕ್ಕಂಥ ಯಾತಕ್ಕೆ ಅಂತ ಹೇಳಿದ್ರೆ, ಗ್ರಾಮೀಣಾಭಿವೃದ್ಧಿಯ ಪ್ರತಿ ಒಂದು ಯೋಜನೆಗಳನ್ನು ನನ್ನ ಹಲವಾರು ಕಾರ್ಯಕ್ರಮಗಳಲ್ಲಿ ಅತ್ಯಂತ ಪ್ರೀತಿಯಿಂದ ಆಹ್ವಾನಿಸ್ತಾರೆ. ಸಾಕಷ್ಟು ಬಾರಿ ಈ ಕಾರ್ಯಕ್ರಮಕ್ಕೆ ಹೋಗಿ ಏತಕ್ಕೆ ಅಂತ ಹೇಳಿದ್ರೆ, ನನ್ನ ಬದುಕಿನಲ್ಲಿ ಅತ್ಯಂತ ಸಂತೋಷ ಕೊಡ್ತಕ್ಕಂಥ ಮತ್ತು ತೃಪ್ತಿ ಕೊಡ್ತಕ್ಕಂಥ ಯಾವುದಾದ್ರೂ ಕೆಲವು ಸಮಾರಂಭಗಳಿದ್ದರೆ ಅದು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿಯ ಕೆಳಗಡೆ ಬರತಕ್ಕಂತಹ ಸಮಾರಂಭಗಳಿಗೆ ಬಹಳ ಸಂತೋಷವನ್ನ, ಸಮಾಧಾನವನ್ನು ತಂದುಕೊಡುತ್ತೆ. ಇನ್ನು ಡಾಕ್ಟರ್ ಹೇಮಾವತಿ ವಿ ಹೆಗ್ಡೆ ಅವರು ಮಾತನಾಡಿ, ನಮ್ಮ ದೇಶದ ಮಹಿಳೆಯರು ಭೂಮಿಗೆ ಸಮಾನ. ಯಾವುದೇ ತಪ್ಪನ್ನು ಮನ್ನಿಸುವ ಅವರ ದೊಡ್ಡ ಗುಣ ಸಂಸಾರ ಸಾಗರದಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ತಿಳಿಸಿದ್ರು. ಆದರೆ ಈ ಹುಡುಗಿಯನ್ನ ಆ ಮನೆಗೆ ಕೊಟ್ಟಾಗ 20 ವರ್ಷ ಅವಳ ತಾಯಿಯ, ತಂದೆಯ, ಅಣ್ಣ ತಮ್ಮಂದಿರ ಜೊತೆಗೆ ಅವರ ಆಸರೆಯಲ್ಲಿದ್ದು ಇನ್ನೊಂದು ಮನೆಗೆ ಹೋದಾಗ ಅಂಥ ಆರೈಕೆ, ಅಂಥ ಪ್ರೀತಿ ಅವಳಿಗೆ ಎಲ್ಲಿ ಸಿಗ್ತದೆ? ಸಿಗದೇ ಇದ್ರೆ ಅವಳು ಬದುಕೋದು ಹೇಗೆ ಅಲ್ಲಿ? ಸರಿ, ಆರೈಕೆ ಬೇಡ, ಪ್ರೀತಿ ಬೇಡ, ಕಡೆಗೆ ಹೊಟ್ಟೆಗಾದರೂ ಕೊಡುವಂಥ ಒಂದು ಮಾನವೀಯತೆಯಿಂದ ಅವಳನ್ನು ನಡೆಸ್ಕೊಳ್ಳುವಂಥ ಮನೆ ಸಿಕ್ಕಿದ್ರೆ ಅವಳಿಗೆ ಅದೇ ಪುಣ್ಯ ಅಂತ ಅನಿಸ್ತದೆ. ಅವಳು ಯಾವಾಗಲೂ ಭಯದ ವಾತಾವರಣದಲ್ಲಿ ಬದುಕಬೇಕಾಗುತ್ತೆ. ತನ್ನನ್ನು ರಕ್ಷಣೆ ಮಾಡಬೇಕು,
ತಮ್ಮ ಮಕ್ಕಳನ್ನು ರಕ್ಷಣೆ ಮಾಡಿಕೊಳ್ಬೇಕಾಗತ್ತೆ. ಯಾಕೆಂದರೆ ರಾತ್ರಿ ಕುಡಿದು ಬಂದರೆ ಗಂಡ ಏನು ಮಾಡ್ತಾನೆ ಹೇಳಲಿಕ್ಕಾಗಲ್ಲ. ಇಂಥ ಅನೇಕ ಕಥೆಗಳನ್ನು ನಾವು ಕೇಳಿದ್ದೇವೆ. ಕುಡಿತಕ್ಕೆ ಅನೇಕರ ಸಹಕಾರ ಇದೆ, ಸಹಾಯ ಮಾಡ್ತಾರೆ. ಯಾಕೆಂದರೆ ಇದು ನೀನೆನಗಿದ್ದರೆ ನಾನಿನಗೆ ಅಂತ ಹೇಳುವಂಥ ಒಂದು ಪರಸ್ಪರ. ಇವತ್ತು ನನ್ನಲ್ಲಿ ದುಡ್ಡಿಲ್ಲ ತೊಂದರೆ ಇಲ್ಲ ಮಾರ್ರೆ, ನಾನು ಕೊಡ್ತೇನೆ ಬಾ ಅಂತ ಹೇಳ್ತಾನೆ. ನಾಳೆ ಅವನ ಹತ್ರ ದುಡ್ಡಿಲ್ಲ, ಇವನು ಕೊಡ್ತಾನೆ. ಅಂತೂ ಪರಸ್ಪರವಾಗಿ ಬಹಳಷ್ಟು ಸಹಕಾರದಿಂದ ಇಡ್ತಾರೆ ಈ ಕೊಡುಕರು. ಒಬ್ರಿಗೊಬ್ರು ಬಹಳಷ್ಟು ಸಹಾಯ ಮಾಡ್ತಾರೆ. ಆದರೆ ಕೆಲವರು ಹೇಳ್ತಾರೆ, ಇವರಿಗೆ ಕೈ ಖಾಲಿ ಆಗದೇ ಇದ್ದರೆ ನಾಳೆ ಕೆಲಸಕ್ಕೆ ಬರೋದಿಲ್ಲ, ಹಾಗಾಗಿ ಅವರ ಕೈ ಖಾಲಿ ಆಗಲೇಬೇಕು. ನಮ್ಮ ಹುಡುಗರು ಕುಡಿಲೇಬೇಕು, ಗಂಡಸರು. ಯಾಕೆಂದರೆ ಇವತ್ತು ಕೈ ಖಾಲಿ ಆದರೆ ನಾಳೆ ಕೆಲಸಕ್ಕೆ ಬರ್ತಾರೆ ಅಂತ ಮಾತು ಹೇಳುವವರು ಇದ್ದಾರೆ. ಆದರೆ ಕೈಯನ್ನು ಖಾಲಿ ಮಾಡದೆ ಅವರ ಆರೋಗ್ಯ ಎಲ್ಲವನ್ನು ರಕ್ಷಣೆ ಮಾಡಿಕೊಂಡು ಸುಖವಾಗಿ ಬದುಕು ಹಾಗೆ ಆಗಬೇಕು ಅಂತ ಹೇಳಿ ಇಂಥ ಯೋಜನೆಯನ್ನು ತಂದಿದ್ದಾರೆ. ಯಾವುದೇ ಕಷ್ಟದ ಕೆಲಸ ಇರ್ಬೋದು, ಬೇಡದ ಕೆಲಸ ಇರ್ಬೋದು, ಮೊದಲು ಸ್ವಲ್ಪ ಅವನಿಗೆ ಕುಡಿಸಿದ್ರೆ ಎಲ್ಲದಕ್ಕೂ ತಯಾರಾಗ್ತಾರೆ. ಇವತ್ತು ಪೇಪರ್ನಲ್ಲಿ ನಾವು ಓದ್ತೇವೆ, ಅನೇಕ ಕೊಲೆ ಇರ್ಬೋದು, ಅನಾಚಾರ ಇರ್ಬೋದು, ಅತ್ಯಾಚಾರ ಇರ್ಬೋದು, ಕಳ್ಳತನ ಇರ್ಬೋದು, ಎಲ್ಲದಕ್ಕೂ ಮೂಲ ಕಾರಣ ಕುಡಿತ ಅಂತ ನಾನು ಭಾವಿಸ್ತೇನೆ. ಸತ್ತ ಮೇಲೆ ನರಕ ದರ್ಶನ ಆಗುತ್ತೆ ಅಂತ ಹೇಳ್ತಾರೆ. ಆದರೆ ಒಂದು ಕುಡುಕನ ಮನೆಗೆ ಹೋದರೆ ಅದು ನಿಜವಾಗಿ ನರಕ ದರ್ಶನವೇ. ಅನೇಕ ಕಡೆ ಆ ಹೆದ್ರಿ ಅಪ್ಪ ಬಂದ ಅಂತ ಹೇಳಿದ ಕೂಡಲೇ ಹೆದ್ರಿ ಮೂಲೆ ಸೇರುವಂಥ ಮಕ್ಕಳು, ಮಲಗಿದ ನಾಟಕ ಮಾಡುವಂಥ ಮಕ್ಕಳು, ಹೆಂಡತಿ ಹೆದ್ರಿ ಆದರೂ ಬಂದು ಊಟಕ್ಕೆ ಬಳಸಬೇಕು. ಬಳಸಿದ ಮೇಲೆ ಅವನಿಗೆ ಊಟ ಸೇರಲ್ಲ, ವಾಂತಿ ಆಗುತ್ತೆ, ಮತ್ತೆ ಅದನ್ನು ಅವಳು ತೆಗಿಬೇಕು. ಇಂಥ ನರಕದ ವಾತಾವರಣದಲ್ಲಿ ನಮ್ಮ ಮಹಿಳೆಯರು ಬದುಕ್ತಾ ಇದ್ದಾರೆ. ಇಲ್ಲಿ ಈ ಎಲ್ಲ ಕತ್ತಲೆಯ ಮಧ್ಯೆ ಒಂದು ಬೆಳಕಿನ ಕಿಡಿ ಕಾಣಿಸ್ಕೊಂಡಿದೆ, ದೀಪ ಕಾಣಿಸ್ಕೊಂಡಿದೆ. ಯಾರೆಲ್ಲ ಕಣ್ಣು ತೆರೆದು ಆ ಕಡೆ ಬಂದರು ಅವರಿವತ್ತು ಒಳ್ಳೆ ಇಲ್ಲಿ ಬಂದು ಕೂತಿದ್ದಾರೆ. ಯಾರು ಕಣ್ಣು ಮುಚ್ಚಿ ನನ್ನಿಂದ ಸಾಧ್ಯ ಇಲ್ಲ, ನನಗೆ ಈ ಬೆಳಕು ಬೇಡ ಅಂತ ಯಾರು ಕಣ್ಣು ಮುಚ್ಚಿದ್ದಾರೆ ಅವರು ಇನ್ನೂ ಅಲ್ಲೇ ಇದ್ದಾರೆ. ನೀವೆಲ್ಲ ಕಣ್ಣು ತೆರೆದು ಬೆಳಕಿನ ಬದಿಗೆ ಬಂದವರು, ನೀವೆಲ್ಲ ಬೆಳಕಾದವರು, ನೀವು ಇನ್ನೂ ಅನೇಕರಿಗೆ ಬೆಳಕಾಗುವಂಥ ಸಾಮರ್ಥ್ಯ ಉಳ್ಳವರು. ಜಾಗೃತಿ ಅಣ್ಣನಾಗಿ, ಮಿತ್ರನಾಗಿ ನಿಮಗೆ ಅಂಥ ಸಾಮರ್ಥ್ಯ ಇವತ್ತು ಬಂದಿದೆ. ನೀವು ಆ ಕೆಲಸವನ್ನು ಖಂಡಿತ ಮಾಡ್ತೀರಿ ಅಂತ ನಾನು ಭಾವಿಸ್ತೇನೆ. ತಂಬಾಕಿನ ವಿರುದ್ಧ, ಮದ್ಯಪಾನದ ವಿರುದ್ಧ ಅಡ್ವರ್ಟೈಸ್ ಹೇಳುವಾಗೆಲ್ಲ ಬರುತ್ತೆ, ಟಬಾಕೋ ಕಿಲ್ಸ್ ಅಂತೆ, ತಂಬಾಕು ಕೊಲ್ಲುತ್ತೆ ಅಂತ ಹೇಳುವಂಥದ್ದು. ತಂಬಾಕು ಯಾರು ಎಳೀತಾರೆ ಅವನನ್ನು ಮಾತ್ರ ಕೊಲ್ಲುತ್ತೆ, ಆದರೆ ಶರಾಬು ಅವನನ್ನಷ್ಟೇ ಅಲ್ಲ, ಅವನ ಹೆಂಡತಿ ಮಕ್ಕಳ ನೆಮ್ಮದಿ ಬದುಕು ಎಲ್ಲವನ್ನೂ ಕೊಲ್ತದೆ. ಆದ್ದರಿಂದ ಶರಾಬಿನಷ್ಟು ಹಾನಿಕಾರಕವಾದ್ದು ಯಾವುದೂ ಇಲ್ಲ ಅಂತ ನಾನು ಭಾವಿಸ್ತೇನೆ. ಯಾವುದೇ ಮಗುವಿಗೆ ಅಪ್ಪ ಅಂದರೆ ಒಂದು ರೀತಿ ಧೈರ್ಯ, ಅವನಿಗೆ ಅಪ್ಪನೇ ನಾಯಕ, ಅವನಿಗೆ ಅಪ್ಪ ಅಂದರೆ ಗುರು. ಅಪ್ಪ ಹೇಳಿದರೆ ಮಾಡ್ತೇನೆ ಅಂತ ಹೇಳುವಂಥ ಮಕ್ಕಳು ಅನೇಕರು ಇರ್ತಾರೆ. ಆ ಅಪ್ಪನೇ ಭಯಪಡಿಸುವ ವ್ಯಕ್ತಿ ಆದರೆ ಆ ಮಗು ಎಲ್ಲಿ ಹೋಗಬೇಕು ಅಂತ ಇವತ್ತು ಅಪ್ಪನನ್ನು ಅವರ ಮಕ್ಕಳಿಗೆ ಪರಿಚಯ ಮಾಡಿಕೊಟ್ಟದ್ದು, ನಿಜವಾದ ಅಪ್ಪನನ್ನು ಪರಿಚಯ ಮಾಡಿಕೊಟ್ಟಿದ್ದ ವೇದಿಕೆ. ಇವತ್ತು ತಂದೆ ಇಲ್ಲಿ ಬಂದರು, ಮಕ್ಕಳು ಜೊತೆಗಿದ್ದರು, ತಂದೆಯು ಕಣ್ಣೀರು ಹಾಕ್ತಾ ಇದ್ದ, ಮಕ್ಕಳು ಕಣ್ಣೀರು ಹಾಕ್ತಾ ಇದ್ರು. ಇಂಥ ಒಂದು ದೃಶ್ಯ, ಇದು ಒಂದು ದೃಶ್ಯ ಸಾಕು ನಮಗೆ ಈ ಯೋಜನೆ ಮಾಡಿದ್ದಕ್ಕೆ ಬಹಳ ಸಾರ್ಥಕ ಅಂತ ಅನ್ನಿಸ್ತು. ನವಜೀವನ ಪ್ರಶಸ್ತಿ ಪ್ರದಾನ ಮಾಡಿದ ವಿಧಾನ ಪರಿಷತ್ ಸದಸ್ಯ ಕೆ ಪ್ರತಾಪ್ ಸಿಂಹ ನಾಯಕ್ ಅವರು ಮಾತನಾಡಿ, ವ್ಯಸನ ಮುಕ್ತರು ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ತಮ್ಮ ಕೆಲಸವನ್ನು ಸಂತೋಷದಿಂದ ಮಾಡಿ ಗೌರವಯುತ ಹಾಗೂ ನೆಮ್ಮದಿಯ ಜೀವನ ನಡೆಸಬೇಕು ಎಂದರು. ಆ ದೃಷ್ಟಿಯಲ್ಲಿ ಜನಜಾಗೃತಿ ನಿಮಗೆ ನಿಮ್ಮ ಮನಸ್ಸಿನ ಪೆಟ್ಟಿಗೆಯನ್ನು ತೆರೆದು ನೋಡಿ, ನಿಮ್ಮೊಳಗೆ ಆ ಶಕ್ತಿ ಇದೆ, ನಿಮ್ಮಲ್ಲಿ ಆ ಸಾಮರ್ಥ್ಯ ಇದೆ, ಒಳ್ಳೆಯ ಜೀವನವನ್ನು ನಡೆಸುವಂತಹ ಸಾಧ್ಯತೆ ಇದೆ, ಇದನ್ನು ತಿಳ್ಕೊಳ್ಳಿ ಅಂತ ಹೇಳುವಂತಹ ಒಂದು ಜ್ಞಾನವನ್ನು, ಒಂದು ಎಚ್ಚರಿಕೆಯನ್ನು, ಒಂದು ಪ್ರಜ್ಞೆಯನ್ನು ಎಚ್ಚರಗೊಳಿಸುವಂತಹ ಪ್ರಯತ್ನ ಮಾಡಿದೆ. ಈ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ಆಗ ಹೇಳಿದರು, ನಾವು ಕ್ಷೇತ್ರದ ಪ್ರತಿನಿಧಿಗಳು, ಯಾಕೆಂತ ಹೇಳಿದರೆ ನಾವು ಹೊರಗೆ ಹೋಗಿ
ಸಾಧ್ಯ ಇಲ್ಲ ಅಂತ ಹೇಳುವಂತಹ ಭಾವನೆ ಇದೆ. ಅಂಥವರಿಗೆ ನಾವು ಸಂದೇಶ ಕೊಡಬೇಕು. ಗ್ರಾಮಾಭಿವೃದ್ಧಿ ಯೋಜನೆಯ ಸಿಇ ಅನಿಲ್ ಕುಮಾರ್ ಅವರು ಮಾತನಾಡಿ, ಫಲಾನುಭವಿಗಳ ಕಲ್ಯಾಣಕ್ಕಾಗಿ ಅನುಷ್ಠಾನಗೊಳಿಸಿದ ಯಶಸ್ವಿ ಕಾರ್ಯಕ್ರಮಗಳ ಮಾಹಿತಿಯನ್ನ ನೀಡಿದರು. ಕೇವಲ ರೂಟ್ಸೆಟ್ ಆರ್ಸೆಟ್ ಅನ್ನೋ ಒಂದು ಪರಿಕಲ್ಪನೆಯಿಂದ 42 ಲಕ್ಷ ನಿರುದ್ಯೋಗಿ ಯುವಕರಿಗೆ ಇವತ್ತು ಸ್ವಉದ್ಯೋಗ ಕಲ್ಪಿಸಿ ಅವರು 3-4 ಉದ್ಯೋಗಗಳನ್ನು ಕೊಟ್ಟು ಇಡೀ ದೇಶದಲ್ಲಿ 2 ಕೋಟಿ ಉದ್ಯೋಗವನ್ನು ಪೂಜ್ಯ ಕಾಮಂದರು ಸೃಷ್ಟಿಸಿದ್ದಾರೆ. ಅನ್ನದಾಸೋಹ ಶತಮಾನಗಳಿಂದ ನಡ್ಕೊಂಡು ಬಂದು ಇಡೀ ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥ ಕ್ಷೇತ್ರ ಧರ್ಮಸ್ಥಳವಾದರೆ ಸಾವಿರಾರು ಜನರು ನಿತ್ಯ ಬಂದು ಕ್ಷೇತ್ರದಿಂದ ಅನೇಕ ಸಹಾಯಗಳನ್ನು ಪಡ್ಕೊಂಡು ಹೋಗುವುದು ಇನ್ನೊಂದು ಕಡೆ. ಆದರೆ ಪ್ರತಿ ವರ್ಷ 25,000ರಿಂದ 28,000 ಗ್ರಾಮೀಣ ವಿದ್ಯಾರ್ಥಿಗಳು ಅತಿ ಗುಣಮಟ್ಟದ ವಿದ್ಯಾಭ್ಯಾಸವನ್ನು ತಮ್ಮ ಗ್ರಾಮ ಮಟ್ಟದಲ್ಲಿ ಪಡ್ಕೊಂಡು ಇವತ್ತು ದೇಶಗಳ ಆಸ್ತಿಗಳಾಗುವುದು ಇನ್ನೊಂದು ಕಡೆ. ಸಾವಿರಾರು ಜನರಿಗೆ ಸಿದ್ಧವನ್ನ ರತ್ನಮಾನಸದ ಮೂಲಕ ಉಚಿತ ಶಿಕ್ಷಣ ಕೊಡ್ತಕ್ಕಂಥದ್ದು ಮತ್ತೊಂದು ಕಡೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ 53 ಲಕ್ಷ ಬಡ ಕುಟುಂಬಗಳಿಗೆ ಧರ್ಮಸ್ಥಳ ಕ್ಷೇತ್ರ ಇವತ್ತು ಬೆಳಕಾಗಿದೆ. ಆ ಒಂದು ಕಲ್ಪವೃಕ್ಷದಿಂದ ಅನೇಕ ಕಾರ್ಯಕ್ರಮಗಳು ನಿಮಗೆ ಗೊತ್ತಿದೆ. 55,000 ಬಡ ವಿದ್ಯಾರ್ಥಿಗಳು ಪ್ರತಿ ತಿಂಗಳು ಧರ್ಮಸ್ಥಳದಿಂದ ಸ್ಕಾಲರ್ಶಿಪ್ ಅನ್ನು ಪಡಿತಾ ಇದ್ದಾರೆ. 55,000 ವಿದ್ಯಾರ್ಥಿಗಳು ಪ್ರತಿ ತಿಂಗಳು ಸ್ಕಾಲರ್ಶಿಪ್ ಪಡಿತಾ ಇದ್ದಾರೆ. 20,000 ನಿರ್ಗತಿಕರಿಗೆ ಮಾತೃಶ್ರೀ ಅಮ್ಮನವರ ವಾತ್ಸಲ್ಯ ಮಾಸಾಶನ 20,000 ನಿರ್ಗತಿಕರಿಗೆ ಪ್ರತಿ ತಿಂಗಳು ಮನೆ ಬಾಗಿಲಿಗೆ ಹೋಗ್ತಾ ಇದೆ. 20,000 ನಿರ್ಗತಿಕರಿಗೆ ವಾತ್ಸಲ್ಯ ಕಿಟ್ ಮನೆ ಬಾಗಿಲಿಗೆ ಹೋಗಿದೆ. 1,000 ವಾತ್ಸಲ್ಯ ಮನೆಯನ್ನ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಅವರಿಗೆ ನಿರ್ಮಿಸಿ ಬದುಕನ್ನು ನಿರ್ಮಿಸಿಕೊಳ್ಳಲಾಗಿದೆ. ಸುಮಾರು 2,000 ಮಂದಿ ವಾತ್ಸಲ್ಯ ಮಿಕ್ಸ್ ನಿಂದ ಇವತ್ತು ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಇವತ್ತು 35,000 ಅಂಗವಿಕಲರಿಗೆ ವಿಕಲಾಂಗರಿಗೆ ಇವತ್ತು ಕ್ಷೇತ್ರದಿಂದ ಅನೇಕ ವೈದ್ಯಕೀಯ ಉಪಕರಣಗಳು ಹೋಗಿದೆ. ಇದೇ ಸಂದರ್ಭ ವಿಶೇಷವಾಗಿ ಜಾಗೃತಿ ಮಿತ್ರ ಪ್ರಶಸ್ತಿ ಪ್ರದಾನವನ್ನ ನೀಡಿ ಹಲವರನ್ನ ಗೌರವಿಸಲಾಯಿತು. ನಂತರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ಮಾತನಾಡಿದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರು, ವ್ಯಸನ ಮುಕ್ತರು ದೃಢ ಸಂಕಲ್ಪದಿಂದ ಇದ್ದು ಮುಂದೆ ಯಾವುದೇ ಆಮಿಷ ಒತ್ತಡಕ್ಕೆ ಒಳಗಾಗಿ ಮತ್ತೆ ದುಶ್ಚಟಕ್ಕೆ ಬಲಿಯಾಗಬಾರದು ಎಂದು ಕಿವಿ ಮಾತನ್ನ ಹೇಳಿದರು. ಮನೆಯಲ್ಲಿ ಮಕ್ಕಳು ವಿದ್ಯಾಭ್ಯಾಸ ಬರಬೇಕಾದ್ರೆ ಅದಕ್ಕೆ ಮುಖ್ಯ ಕಾರಣ ಅವಕಾಶ ಇರಬೇಕು. ಅವಕಾಶ ಗಂಟೆ ನಾದ, ಅದು ಪೂಜೆ ಗಂಟೆ ನಾದ ಕೇಳಿದಾಗಿರಬೇಕು, ಹಿತವಾಗಿರಬೇಕು. ಅದು ಹಿತವಾಗಿರಬೇಕು. ಇದರಿಂದ ಗಂಟೆ ಕರ್ಕಶವಾಗುತ್ತೆ. ಹಾಗೆ ಅವರು ಹೇಳಿದರು, ಭಾಳ ಚೆನ್ನಾಗಿ ಹೇಳಿದರು. ಅದೇ ಮಾತನ್ನು ನಾನು ನಿಮ್ಗೆ ಹೇಳೋದಂದರೆ, ನೀವೆಲ್ಲ ಒಳ್ಳೆಯ ರೀತಿಯಲ್ಲಿ ಇಲ್ಲಿ ಶಿಬಿರಕ್ಕೆ ಬರ್ತಾರೆ. ಬಂದಾಗ ಅವ್ರು ಹೇಳಿದ್ರು, ನಾವು ಪತ್ರಿಕೆ ಓದಿ ಬಂದಿದ್ದು ಇಂದಿನ ನಮ್ಮ ಹುಡುಗ ಬಿಟ್ಟವರು ಹೇಳ್ತಾರೆ, 7 ದಿವಸದಲ್ಲಿ ಮಧ್ಯವನ್ನು ಕೆಲವರು ಚಾಲೆಂಜ್ ಸಾಧ್ಯವೇ ಇಲ್ಲ. ಅದನ್ನು 7 ದಿವಸದಲ್ಲಿ ಏನು ಮಾಡ್ತಾರೆ? ಸುಮ್ಮನೆ 8 ದಿವಸದಲ್ಲಿ ಏನು ಮಾಡ್ತಾರೆ? 7 ದಿವಸದಲ್ಲಿ ಮಧ್ಯವರ್ಜನ ಮಾಡೋದು. ಆದರೆ ಮಧ್ಯವರ್ಜನ 7 ದಿವಸದಲ್ಲಿ ಸಾಧ್ಯ ಇದೆ ಅನ್ನೋದನ್ನು ಕಾಯಸ್ವಮ್ಮನವರು ಶಿಷ್ಯರು ತೋರಿಸಿಕೊಟ್ಟಿದ್ದಾರೆ. ಮತ್ತು ಈ 1-2 ಬಾರಿ ನಮ್ಮ ಶಿಬಿರಕ್ಕೆ ಬಂದವರು ಹೇಳಿದ್ರು, ಅವನೇ ಹೇಳಿದ್ದಾರೆ, ಯಾರು ನಮ್ಮಲ್ಲಿ ಈ ಕಡೆ ಬಂದಿದ್ದಾರೆ ಮಾತಾಡಿ, ಅವನೇ ಹಿಂದೆ ಮಧ್ಯವರ್ಜನ ಶಿಬಿರದ ಮುಖ್ಯ ಅಧಿಕಾರಿ ಹೇಳಿಲ್ಲ. ಅಂಥವನ್ನೇ ಕುಡಿಲಿಕ್ಕೆ ಶುರು ಮಾಡಿ ಮಧ್ಯವರ್ಜನ ಅತಿ ಆದಾಗ ಬೇಡ ಅಂತೇಳಿ ಬಿಟ್ಟು ಬಿಡಲಿಕ್ಕೆ ನಮ್ಮಲ್ಲಿ ಬಂದಿದ್ದ. ಅವನು ಹೇಳ್ತಾ ಇದ್ದಾರೆ, ಬೇರೆ ಕಡೆ ಎಲ್ಲ ಹೊಡಿತಾರೆ ಬಡಿತಾರೆ ಸರ್. ಮನೆಯವರು ಹೇಳಿದ್ರು, ನಿಮ್ಗೆ ಎಷ್ಟು ದುಡ್ಡು ಬೇಕಾದ್ರೂ ಕೊಡೋದು, ಮನೆಗೆ ಮಾತ್ರ ಕಳಿಸ್ಬೇಡಿ ಅವ್ರನ್ನ. ಯಾಕೆ ಮನೆಗೆ ಬಂದವರು ಮಾತ್ರ ಗಲಾಟೆ ಮಾಡ್ತಾರೆ, ಮನೆಗೆ ಮಾತ್ರ ಕಳಿಸ್ಬೇಡಿ. ಏನಾದರೂ ಮಾಡಿ ಇಲ್ಲೇ ಇಟ್ಟುಕೊಳ್ಳಿ, ಎಷ್ಟು ದಿವಸ ಬೇಕಾದ್ರೆ ಇಲ್ಲೇ ಇಟ್ಟು ನಾವು ಕೊಡ್ತೇವೆ ಅಂತೇಳಿ. ಅಂದರೆ ಇಂತಹ ಸಂದರ್ಭಗಳು ಹೆಚ್ಚಿದಾಗ ಅವರೆಲ್ಲ ಮದ್ಯಪಾನವನ್ನು ಬಿಟ್ಬಿಡ್ರೆ ಹಾಗೆ ಅದರ ಮತ್ತಷ್ಟು ಮದ್ಯಪಾನವನ್ನು ಪ್ರೀತಿಸಿದ ಇಲ್ಲಿ ಒಮ್ಮೆ ಹೋದರೆ ಸಾಕು ಅಂತ ಬದಲಾಗಿ ನಮ್ಮ ವಿವೇಕ್ ಪಾಯಸರ ಸೌಮ್ಯವಾದ ಶಿಬಿರವನ್ನು ಮಾಡಿ ಈ ಶಿಬಿರದಲ್ಲಿ ಇದ್ದವರಿಗೆ 7 ದಿವಸದಲ್ಲಿ ಪ್ರೀತಿ, ಆದರ, ಗೌರವ ಎಲ್ಲ ತೋರಿಸಿ, ನೀವು ಬಿಟ್ಟುಬಿಟ್ರೆ ನೀವು ತೊಳೆದು ಚಿನ್ನದಾಗ ಆಗ್ತಿದ್ವಿ ಅಂತೇಳಿ ಅವರಿಗೆ ಮನಸ್ಸಿಗೆ ಧೈರ್ಯ ಕೊಟ್ಟು ಅವ್ರನ್ನ ಮಧ್ಯಮುಖನಾಗಿ ಮಾಡಿ ಮತ್ತೆ ಅವ್ರನ್ನ ಮನೆ ಕಳಿಸಿದೆ. ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಟ್ರಸ್ಟ್ನ ಟ್ರಸ್ಟಿ ವಿ ರಾಮಸ್ವಾಮಿ, ಜಿಲ್ಲಾ ಜನಜಾಗೃತಿ ವೇದಿಕೆ ಅಧ್ಯಕ್ಷ ಪ್ರಕಾಶ್ ಕಾರಂತ್, ತಾಲೂಕು ಅಧ್ಯಕ್ಷ ಗಿರೀಶ್ ಕೆ, ಸ್ಥಾಪಕ ಅಧ್ಯಕ್ಷ ವಸಂತ ಸಾಲಯ್ಯ, ಯೋಜನೆಯ ಹಣಕಾಸು ವಿಭಾಗದ ನಿರ್ದೇಶಕ ಶಾಂತಾರಾಮ್ ಪೈ ಮೊದಲಾದವರು ಉಪಸ್ಥಿತರಿದ್ದರು.